ಹಾಯ್ ಎವ್ರಿವನ್, ಚರಿತಾ ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹಳ್ಳಿ ಶೈಲಿಯಲ್ಲಿ ಮಾಡುವಂಥ ಗ್ರೀನ್ ಚಿಕನ್ ಚಾಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಗ್ರೀನ್ ಚಿಕನ್ ಚಾಪ್ಸ್ಗೆ ಏನೆಲ್ಲ ಬೇಕಂತ ಅಂದರೆ ಕೊತ್ತಂಬರಿ, ಪುದೀನ, ಕಾಯಿಚೂರು, ಮೆಣಸು, 1 ಟೇಬಲ್ ಸ್ಪೂನ್ ಮನೆಯಲ್ಲಿ ಮಾಡಿರುವಂತಹ ಸಾಂಬಾರು ಪುಡಿ, ಇದು ಮಾಂಸಕ್ಕೆ ಹಾಕುವಂಥ ಸಾಂಬಾರು ಪುಡಿ, ಶುಂಠಿ, ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಸೋಂಪು, ಒಂದು ಮೀಡಿಯಮ್ ಸೈಜು ಈರುಳ್ಳಿ, ಟೊಮೊಟೊ, ಹಾಗೆ ಚಿಕನ್ ತೊಗೊಂಡಿದ್ದೀನಿ ಒಂದು ಅರ್ಧ ಕೆಜಿಯಷ್ಟು, ಎಣ್ಣೆ, ಅಡುಗೆ ಎಣ್ಣೆ ತೊಗೊತಿದ್ದೀನಿ. ಈಗ ಒಗ್ಗರಣೆಗೆ ಏನೇನು ಬೇಕು ಅಂತ ಅಂದರೆ ಈರುಳ್ಳಿ, ಒಂದು ಚಿಕ್ಕ ನಿಂಬೆಹಣ್ಣು, ಹಾಗೆಯೇ ಒಂದು ಟೊಮೊಟೊ, ಕೊತ್ತಂಬರಿ, ಪುದೀನ, ಹಾಗೆಯೇ ಸ್ವಲ್ಪ ಅರಿಶಿನದ ಪುಡಿ. ಅದನ್ನೆಲ್ಲ ಸೇರಿಸಿ ಈಗ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಅದು ನುಣ್ಣಗೆ ಪೇಸ್ಟ್ ಆಗೋ ಥರ ರುಬ್ಕೋಬೇಕು. ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಬಟ್ ಅದು ಕ್ಲಿಪ್ಪಲ್ಲಿ ಮಿಸ್ ಆಗೈತೆ. ನೀವು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ, ಈ ಥರ ನುಣ್ಣಗೆ ರುಬ್ಕೊಳ್ಳಿ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದು ಕಾಯ್ದ ನಂತರ ಒಂದು ಈರುಳ್ಳಿ, ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಕೆಂಪಗೆ ಆಗೋ ಥರ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡ ನಂತರ ಈಗ ಅದಕ್ಕೆ ತೊಳೆದಿಟ್ಕೊಂಡಿರೋಂಥ ಚಿಕನ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನದ ಪುಡಿ ತೊಗೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋ ಥರ ಕೈ ಆಡಿಸ್ತಾನೆ ಇರಬೇಕು. ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಂಗೆ ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ಅದು ನೀರು ಬಿಡುತ್ತೆ ಸ್ವಲ್ಪ. ಹಾಗೇ ಈಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಗಾತ್ರದ ಟೊಮೊಟೊ ತೊಗೊಂಡಿದ್ದೀನಿ ನಾನು. ಈಗ ಅದನ್ನು ತಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೆ. ನನ್ನ ಮಗಳು ಬಂದು ಹಿಂದೆ ಗಲಾಟೆ ಮಾಡ್ತಾಯಿದ್ರು. ಅಪ್ಪನೂ ಮಗಳೂ ಇಬ್ಬರು ಏನು ಮಾಡ್ತಿದ್ದಾರೆ ಅಂತ ನೋಡೋದಕ್ಕೆ ಸಲುವಾಗಿ ಬಂದಿದ್ದರು. ಹಾಗೆ ಮಾಡ್ತಿರ್ಬೇಕಾದ್ರೆ ಅವಳು ಹೋಗಲ್ಲ ಅಂತ ಹಠ ಮಾಡ್ತಾ ನಾನು ಮಿಕ್ಸ್ ಮಾಡ್ತಾರೆ, ನಾನು ಎಕ್ಕೋ ಅಂತಿದ್ಲು. ಹಂಗೆ ಅಲ್ಲಿ ಸ್ಪೂನ್ ಇದ್ದಿದ್ದು ನೋಡಿ ಅವೆಲ್ಲ ಎತ್ಕೊಂಡು ಆಟ ಆಡೋದಕ್ಕೆ ಎತ್ಕೊತಿದ್ಲು. ನಾನಲ್ಲಿ ಏನೇ ಇಟ್ಟರು ಅಷ್ಟೇ ಏನೋ ಎತ್ಕೊಂಡು ಆಟ ಆಡೋಕ್ಕೆ ಟ್ರೈ ಮಾಡ್ತಿರ್ತಾಳೆ. ಹಿಂಗೆ ಯಾವಾಗಲೂ ಹಿಂಗೆ ಆಟ ಆಡಿಕೊಂಡು ಅಲ್ಲಿ ಇಲ್ಲಿ ಬಿಸಾಕ್ಬಿಟ್ಟು ಓಡ್ಬಿಡ್ತಾಳೆ. ಆಮೇಲೆ ನಾನು ಮಾಡ್ತಾರೆ, ನಂಗೆ ಕಂಕ್ಳಲ್ಲೇ ಇರಬೇಕು ಅಂತ ಹೇಳ್ತಾ ಇರ್ತಾಳೆ. ಎಕ್ಕೋ ಅಮ್ಮ ಎಕ್ಕೋ ಅಂತ. ಈಗ ಎಲ್ಲ ಚೆನ್ನಾಗಿ ಕೈ ಆಡಿಸಾದ್ಮೇಲೆ ಅದಕ್ಕೆ ಕೊತ್ತಂಬರಿ, ಪುದೀನ 2 ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ತುಂಬ ರುಚಿ ಈ ಥರ ಮಧ್ಯದಲ್ಲಿ ಕಟ್ ಮಾಡಿ ಹಾಕ್ಕೊಂಡಾಗ ಚಿಕನ್ಗೆಲ್ಲ ಫ್ಲೇವರ್ ಇಳಿದು ತುಂಬ ಚೆನ್ನಾಗಿರುತ್ತೆ. ಆ ಕಾರಣಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಕೈ ಬಿಡ್ದಂಗೆ ಹಂಗೆ ಬಾಡಿಸ್ತಾ ಇರಬೇಕು. ಹಾಗೆ ಈಗ ಮಸಾಲೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಜಾರಲ್ಲಿರುವಂಥದ್ದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು, ನಿಮಗೆ ತೆಳ್ಳಗೆ ಬೇಕಾ ತೆಳ್ಳಗೆ, ಇಲ್ಲ ಗಟ್ಟಿ ಬೇಕು ಅಂತ ಅಂದರೆ ಗಟ್ಟಿಗೆ, ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಅಳತೆ ಹಾಕ್ಕೋಬೇಕು. ಯಾಕಂದ್ರೆ ನನಗೆ ರೈಸ್ ಬೇಕಾಗಿರೋದ್ರಿಂದ ಸ್ವಲ್ಪ ನಾನು ತೆಳ್ಳಗೆ ಜಾಸ್ತಿ ಮಸಾಲೆ ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ನಮ್ಗೆ ರೈಸ್ಗೆಲ್ಲ 2 ಟೈಮ್ಸ್ ಬೇಕು. ನಾನು ನಮ್ಮ ಯಜಮಾನರು ಪಾಪು 3 ಜನ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ನಾನು. 2 ಟೈಮ್ಸ್ ಸಾಕಾಗೋ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಲಿಡ್ ಕ್ಲೋಸ್ ಮಾಡೋಣ. ಅದೊಂದು 5 ನಿಮಿಷ ಬೆಂದ ನಂತರ ಈ ಥರ ಎಣ್ಣೆ ಬಿಟ್ಕೊಂಡಿರುತ್ತೆ. ಆಗ ಅಲ್ಲಿಗೆ ಆಗಿದೆ ಅಂತ ಅರ್ಥ. ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಈಗ ಅದನ್ನು ಚೆನ್ನಾಗಿ ಕೆಳಗಡೆಯಿಂದ ನೀಟಾಗಿ ಬಾಡಿಸ್ಕೊಂಡು ಹಂಗೆ ಸರ್ವ್ ಮಾಡ್ಕೊಳ್ಳೋಣ. ಸ್ವಲ್ಪ ಅದಕ್ಕೆ ಕೊತ್ತಂಬರಿನೂ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಆಮೇಲೆ ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಈಗ ಹಂಗೇ ತಿರುಗಿಸ್ಕೋಬೇಕು ಬಟ್ ಅಲ್ಲಿ ನಿಂಬೆಹಣ್ಣು ಹಾಕಿದ್ದೀನಿ. ಕ್ಲಿಪ್ಪಲ್ಲಿ ಅದು ಹೊಂಟೋಗ್ಬಿಟ್ಟೈತೆ. ನಾನು ಆನ್ ಆಗಿದೆ ಅಂದ್ಕೊಂಡಿದ್ದೆ, ಆನ್ ಆಗಿರಲಿಲ್ಲ ಕ್ಯಾಮ್ರಾ. ಸೊ ಹಂಗೆ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೊಬಿಡಿ. ಈ ಥರ ಕೈ ಬಿಡ್ದಂಗೆ ಆಡಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈಗ ನಮ್ಮ ಯಜಮಾನ್ರು ಹೇಳ್ತಾರೆ ಹೇಗಿದೆ ಅಂತ. ಕರೆದಿದ್ದೀನಿ, ಹೇಗಿದೆ ಅಂತ ಹೇಳ್ತಾರೆ. ಬಟ್ ಅದು ತುಂಬ ಚೆನ್ನಾಗಿತ್ತು. ಒಂದು ಸಲ ತಿಂತಾರೆ ಇನ್ನೂ ತಿನ್ನೋಣ ಅನ್ನೋತಿರೋದು ನನ್ನ ಮಗಳಿಗೆ. ಬಟ್ ಅವಳಿಗೆ ಯೂರಿನ್ ಇನ್ಫೆಕ್ಷನ್ ಆಗಿರೋದ್ರಿಂದ ಕೊಡಬಾರ್ದು ಅಂತ ಹೇಳಿದರು. ಹಾಗಾಗಿ
ಚೂರೇ ಚೂರು ತಿನ್ಸೋದಕ್ಕೆ ನನಗೆ ಇನ್ನೂ ಬೇಕು ಅಮ್ಮ, ನನಗೆ ಇನ್ನೂ ಬೇಕು ಅಮ್ಮ ಅಂತಿಲ್ಲ, ಅಷ್ಟು ಸೂಪರಾಗಿ ಆಗಿತ್ತು. ನೀವು ಒಂದು ಸಲ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ, ಆಯಿತಾ? ಚಿಕನ್ ಚಾಪ್ಸ್ ಹೆಂಗಿದೆ ಅಂತ ನೋಡ್ಬಿಟ್ಟು ಹೇಳು ಮನ. ಏನು ಜಾಸ್ತಿ ಆಯಿತು? ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದೆ. ಹೌದಾ? ಒಳ್ಳೆ ಟೇಸ್ಟ್ ಇದೆ. ಮಸಾಲೆ ಯಾವುದು? ಮಸಾಲೆ ಯಾವುದೂ ಇಲ್ಲ, ಮನೆಯದೇ. ಸೂಪರ್.